ಆಸ್ ಅ ರೈಟರ್ ಡೈರೆಕ್ಟರ್ ಪ್ಲಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿವರೆ ಟಾಕ್ಸಿಕ್ ಟೀಸರು ಕಂಟೆಂಟ್ಸ್ ಎಲ್ಲ ನೋಡಿರ್ತೀರ, ಹೆಂಗೆ ಅನ್ನಿಸ್ತು ನಿಮಗೆ? ಸೂಪರ್, ನನಗೆ ಸಖತ್ ಇಷ್ಟ ಆಯಿತು. ಓಕೆ, ಸೊ ಯಾಕೆಂದರೆ ಟಾಕ್ಸಿಕ್ ಫಸ್ಟ್ ಟೀಸರ್ ನನಗೆ ಅದೇ ಕೆಲವೊಂದು ಅವರು ಯಾಕೆ ಅಷ್ಟು ಇನ್ಸ್ಪಿರೇಷನ್ ಐತಂದ್ರೆ ಎಲ್ಲದರಲ್ಲೂ ಗೆದ್ದವರು ಅವರು ಲೈಫಲ್ಲಿ. ಪ್ರೊಫೆಷನ್ ಸಿನಿಮಾ ಅಂತ ಬಂದಾಗ ನಮಗೆ ಎಲ್ಲ ಅವ್ರು ಅಷ್ಟು ಈಗ ಅವರು ಗ್ರೋತ್ ನೋಡಿದ್ರೆ ಕಿರಾತಕ, ರಾಜಾಹುಲಿ ಅಲ್ಲಿಂದನೂ ನೋಡಿದ್ರೆ ಯಾವುದು ರಿಪೀಟ್ ಮಾಡಿಲ್ಲ ನೋಡ್ರಿ ಸಿನಿಮಾ. ನನಗೆ ಯಶೋಣ ಅಂದ್ರೆ ಅದಕ್ಕೆ ಸಖತ್ ಇಷ್ಟ. ತಿರ್ಗ ಕಿರಾತಕ ಆಯಿತು, ರಾಜಾಹುಲಿ ಆಯಿತು, ನೆಕ್ಸ್ಟ್ ಗೂಗ್ಲಿ, ಅದಾದ್ಮೇಲೆ ರಾಮಾಚಾರಿ, ಅದಾದ್ಮೇಲೆ ಹಂಗೆ ಅವ್ರ ಸಿನಿಮಾಗಳ ಮೇಲೆ ಯಾವ ಸಿನಿಮಾನೂ ಹಿಂಗೆ ಈ ಡಿಸಪಾಯಿಂಟ್ ಮಾಡೋ ಸಿನಿಮಾ ಯಾವುದೂ ಇಲ್ಲ ಅವ್ರದ್ದು. ಆಲ್ಮೋಸ್ಟ್ ಎಲ್ಲ ಸೂಪರ್ ಆಗಿರೋ ಸಿನಿಮಾಗಳೇ. ಹಂಗೆ ಆಯ್ಕೆ ಹಂಗಿರ್ಬೇಕು. ಈಗ ಟಾಕ್ಸಿಕ್ ಟೀಸರ್ ನೋಡಿದಾಗಲೂ ಸುಮಾರು ಜನ ಅಯ್ಯೋ ಇದೆಲ್ಲ ಫ್ಯಾಮಿಲಿ ಅವ್ರು ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ನಿಮಗೆ ಹೆಂಗೆ ಅನ್ನಿಸ್ತು ನೋಡಿದಾಗ? ಹಂಗೇನಿಲ್ಲ, ನನಗೆ ಸಖತ್ ಇಷ್ಟ ಆಯಿತು. ನಾನು ನೋಡೇ ಫಸ್ಟ್ ಶೋನೇ ಹೋಗಿ ನೋಡ್ತೀನಿ ನಾನು. ಓಕೆ, ಇನ್ಫ್ಯಾಕ್ಟ್ ಅದೇ ನೀವು ರಾಜಾಹುಲಿ ಮತ್ತು ಕಿರಾತಕ ಹೇಳಿದ್ರಲ್ಲ, ಸೊ ಆ ಥರದ್ದು ಜಾನ್ರ ಸಿನಿಮಾಗಳು ಗಿಲ್ಲಿಯವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ತುಂಬ ಆಸೆ ಪಡ್ತಾರೆ. ಪ್ಲಸ್ ಅದು ಸೂಟ್ ಆಗುತ್ತೆ ಕೂಡ ಆ್ಯಕ್ಚುಲಿ. ಸೊ ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನನಗೆ ತುಂಬ ಇಷ್ಟ ಕಾರಣ ನನಗೆ ಕಿರಾತಕ, ರಾಜಾಹುಲಿ ಸಿನಿಮಾಗಳೆಲ್ಲ. ಅಲ್ಲಲ್ಲ, ನೀವು ಆ ಥರದ ಸಿನಿಮಾ ನಿಮಗೆ ಸೂಟ್ ಆಗುತ್ತೆ, ಮಾಡಿದ್ರೆ ಒಳ್ಳೇದು ಅನ್ನೋ ಥರ ಜನ ಮಾತಾಡ್ಕೊಳ್ಳೋದು ತುಂಬ ಇಷ್ಟಪಡ್ತಿರೋದು ಗಮನಕ್ಕೆ ಬಂದಿದೆಯಾ? ಬಂದೈತೆ. ಅದೇ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಹೆಂಗೆ ಮಾಡಿ? ಅದೇ ಈಗ ನಮ್ಮ ನೇಟಿವಿಟಿ ಅಲ್ವಣ, ಅದು ಸಿನಿಮಾನು ನಮ್ಮ ನೇಟಿವಿಟಿ ಅಲ್ವ. ನನಗೂ ತುಂಬ ಈಸಿ ಆಗ್ಬಿಡ್ತದೆ ಆ ಥರ ಏನಾದ್ರು ಒಳದ್ರಿಲ್ಲ, ಆ ಥರ ಏನಾದರೂ ಬಂದರೆ ಸಿನಿಮಾಗಳು ನನಗೆ ಸಖತ್ ಈಸಿ ಆಗ್ಬಿಡ್ತದೆ ಮಾಡೋಕ್ಕೆ. ಅದೇ ಯಾಕಂದರೆ ಆ ಸಾಂಗ್ ಅಂತೂ ನಿಮ್ಮದೇ. ಇವಾಗ ಯಶ್ ಅವ್ರ ಸಾಂಗ್ ಆದರೂ ಕೂಡ ಕಿರಾತಕದ್ದು ನಿಮ್ಮದೇ ಸಾಂಗ್, ಡಣಕ್ನಕ ಹಂಗೆ ಆಗಿದೆ ಇವಾಗ ಆ್ಯಕ್ಚುಲಿ. ಅದು ಹೆಂಗೆ ಖುಷಿ ಆಗುತ್ತೆ ನಿಮಗೆ? ಅಫಿಷಿಯಲಿ ಬಿಲಾಂಗ್ಸ್ ಟು ಗಿಲ್ಲಿ ಅಂತ ರೀಲ್ಸ್ ಮಾಡ್ತಾರೆ, ಏನನ್ಸುತ್ತೆ? ಅದೇ ನಾವು ಈಗ ಎಲ್ಲರೂ ಈಗ ನಾನು ಈಗ ಪ್ರೋಗ್ರಾಮ್ಗಳೆಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಕಡೆ ಎಲ್ಲ ಹೋಯ್ತಿದ್ವಲ್ಲ, ಅವಾಗ ಜಾಸ್ತಿ ಕೇಳ್ತಿದ್ದೆ ಆ ಸಾಂಗ್ ನಾನು. ಯಾಕೆಂದ್ರೆ ನೋಡ್ರಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರೋ ಊರುಗಳೆಲ್ಲ ಮಳವಳ್ಳಿ, ಮದ್ದೂರು, ಶ್ರೀರಂಗಪಟ್ಟಣ, ಪಾಂಡವಪುರ ಎಲ್ಲ ಊರುಗಳು ಅವೆ. ಅದಕ್ಕೆ ಆ ಸಾಂಗ್ಗೆ ಸಖತ್ ಇಷ್ಟ ನನಗೆ. ಅದು ಬಿಗ್ ಬಾಸ್ಗೆ ಹೋಗಿ ಆಚೆ ಬರೋಷ್ಟೊತ್ತಿಗೆ ಹಿಂಗೆಲ್ಲ ಆಯ್ತದೆ, ಇಷ್ಟೊಂದು ರೀಲ್ಸಲ್ಲೆಲ್ಲ ಬರ್ತದೆ. ನನ್ನ ಅಲ್ಲಿ ಒಳಗಡೆ ಅಲ್ಲಿ ಡ್ಯಾನ್ಸ್ ಮಾಡಿರೋದನ್ನೆಲ್ಲ ಸಿಂಕ್ ಮಾಡಿ ಎಡಿಟ್ ಮಾಡಿಬಿಟ್ಟು ಈ ಸಾಂಗ್ ಸಿಂಕ್ ಮಾಡ್ತಾರೆ. ನಿಜವಲ್ಲಿ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ, ಇದು ಯಪ್ಪ ಸೂಪರ್ ಅಲ್ವಾ, ಸಖತ್ ಖುಷಿ ಆಯಿತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.